ಯಾಕೆ ಹಂಗೆ ನೋಡ್ತಾ ಇದೆಯಾ ಅವಾಗಿಂದ? ನಿಜವಾಗ್ಲೂ ಅಕ್ಕ, ನಿಮ್ದು ಎಷ್ಟು ಒಳ್ಳೆ ಮನಸ್ಸು. ನಾನು ಅವಳ ಮಾತು ಕೇಳ್ಕೊಂಡು ನಾನು ನಿನ್ನ ಏನೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೆ. ಆ ಮಾನಸನ ಮಾತು ಕೇಳ್ಕೊಂಡು ನಿಜವಾಗ್ಲೂ ನನಗೆ ಹೆಂಗೆ ಹೇಳ್ಕೊಡೋಳು ಗೊತ್ತಾ? ಥೂ, ನನಗಂತೂ ನೆನೆಸ್ಕೊಬಿಟ್ರೆ ಭಾಳ ಸಿಟ್ಟು ಬರುತ್ತೆ. ಹಿಂಗೆಲ್ಲ ಮಾತಾಡೋಳೆ ಅಂತಂದರೆ ಯಪ್ಪ, ಹಂಗೆಲ್ಲ ಸುಮ್ಮನೆ ಮಾತಾಡಬಾರ್ದು ಅಂತ ಅನ್ನಿಸ್ಬಿಡ್ತು ಕಣಕ್ಕ. ನಿಮ್ದು ಎಷ್ಟು ಒಳ್ಳೆ ಮನಸ್ಸು ಅಂತ ಇವಾಗ ಗೊತ್ತಾಗ್ತೈತೆ ನನಗೆ. ಏನಾಯ್ತು, ಏನು ಹೇಳ್ಕೊಟ್ಲು? ಯಾಕೆ ಏನು ಹೇಳೋಳು ಗೊತ್ತಾ? ಯಪ್ಪ, ನನಗೆ ಹೇಳೋದಕ್ಕೊಂಥರ ಅನಿಸುತ್ತೆ. ಬೇಜಾರಾಗಬೇಡಿ, ಇವಳೇನಪ್ಪ ಲಾಸ್ಯ ಹಿಂಗೆ ಹೇಳ್ತಾಳೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಆ ಮಾನಸ ನನ್ನ ಹತ್ರ ಹೆಂಗೆ ಹೇಳ್ಕೊಡೋಳು ಗೊತ್ತಾ? ಮತ್ತು ನಿನ್ಗೂ ಭುವನ್ನು ದೂರ ಮಾಡಿಬಿಟ್ಟು ಅವಳು ಮತ್ತೆ ತನ್ವಿನ ಭುವನ್ಗೆ ಮದುವೆ ಮಾಡಬೇಕು ಅಂತ ಇದ್ದಾಳೆ. ಅವಳು ಮನಸ್ಸಲ್ಲಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡವಳೆ ಅಂತ ಹೇಳೋಳು. ಥೂ, ನನಗಂತೂ ನಿಮ್ಗೆ ಹೇಳೋದಕ್ಕೆ ಅಸಹ್ಯ ಆಗ್ತಾಯಿತ್ತು. ಹೇಳೋದಕ್ಕೇನು, ಹೇಳಕಂಬ್ಲಿ ಬಿಡು ಅಷ್ಟೇ. ನನ್ನ ಮನಸ್ಸಲ್ಲಿ ಇಲ್ಲೋಡೆ, ನಾನು ಆ ಥರ ಒಂದು ಪಾಯಿಂಟೂ ಯೋಚನೆ ಮಾಡಿಲ್ಲ. ಆ ಥರ ಹಂಗೆ ಮಾಡೋ ಆಗಿದ್ರೆ ನಾನು ಯಾವತ್ತೋ ಮಾಡ್ತಿದ್ದೆ. ಹಂಗೆ ಯಾವತ್ತೂ ನಾನು ಇನ್ನೊಬ್ರಿಗೆ ತೊಂದರೆ ಮಾಡಿ ಆ ಥರ ಮಾಡಬೇಕು ಅನ್ನೋ ಅಂಥ ಮನಸ್ಸಿಲ್ಲ ನನ್ನ ಹತ್ರ. ಆ ಥರ ಬುದ್ಧಿ ಇಲ್ಲ. ನಮ್ಮಪ್ಪ ನಮ್ಮಮ್ಮಯ್ಯ ಅಂಥದ್ದು ಕಲಿಸಿಲ್ಲ. ನಾನು ಕಲ್ತ್ಕೊಂಡೂ ಇಲ್ಲ. ನಾನು ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನಾನು ಅಂಥದ್ದು ಮಾಡೋದಾಗಿದ್ರೆ ನಾನು ಇಷ್ಟು ದಿವಸ ಬೇಕಾಗಿತ್ತ. ಅದಕ್ಕೆ ಯಾಕೆ ನೋಡವಳು ಹೆಂಗೆ ಹೇಳ್ಕೊಟ್ಬಿಟ್ಲು. ಆದರೆ ನಿನ್ನ ಹತ್ರ ನಾನು ನಿನ್ನ ಜೊತೆ ಚೆನ್ನಾಗಿದ್ದಾಗಿಂದನೂ ಇಲ್ಲಿಗೆ ಬಂದಾಗಿಂದನೂ ನಾನು ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಚೆನ್ನಾಗಿ ನೀವು ನೋಡ್ಕೊಂತೀರ. ಭಾವನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲರೂ ಚೆನ್ನಾಗಿದ್ದೀವಿ ನೋಡು. ಸುಮ್ಮನೆ ಅವಳ ಮಾತು ಕೇಳ್ಕೊಂಡು ನಾನು ಹಂಗೆಲ್ಲ ತಪ್ಪಾಗಿ ತಿಳ್ಕೊಂಡು ನಿಮ್ಮ ಹತ್ರ ನಾನು ಹಂಗೆಲ್ಲ ಮಾತಾಡಿದರೆ ನಾನು ಇವತ್ತು ಎಷ್ಟು ಇದಾಗ್ಬಿಡ್ತಿದ್ನಲ್ಲ ಅಂತ ಅನ್ನಿಸ್ತೈತೆ. ನಿಮ್ದು ಎಷ್ಟು ಒಳ್ಳೆಯ ಗುಣ ಅದೆಲ್ಲ ಗೊತ್ತಾಗ್ತೈತಿ ಬಿಡು. ಅದಕ್ಕೆ ಮತ್ತೆ ಆಲೇನೆ ಅವನು ಶರತ್ತು ನಿಮ್ಮ ಅಮ್ಮನ ಮಾತು ಕೇಳ್ತೀಯ, ದೊಡ್ಡ ದೊಡ್ಡ ಬಿಸ್ನೆಸ್ ಬೇಡ ಅಂತೇಳಿ ಸೈಟ್ ಏನೋ ಬಿಸ್ನೆಸ್ಗಳೆಲ್ಲ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಆಲೇನೆ ಶರತ್ತನು ಅಷ್ಟೇ. ಅವನು ನೋಡಿದ್ಯಾ, ಅವನು ಆಲೇ ಜಾಸ್ತಿ ಮಾತಾಡಲ್ಲ. ಅವನ ಪಾಡಿಗೆ ಅವನು ಇರ್ತಾನೆ. ತಾಯಿ ಮಗಳು ಇಬ್ಬರು ಜೊತೆ ಅಷ್ಟೇ. ಅಲ್ಲ ಅವನ ಸಮರ್ಥನ ಏನು ಕೇಳಲ್ವಾ? ಅಯ್ಯೋ, ಸಮರ್ಥನ ಯಾಕೇನು ಕೇಳಲ್ಲ ಅನ್ಸುತ್ತೆ. ಸೀತಾಜಿ ಅವರೆಲ್ಲ ಹೇಳ್ತಾರೆ, ಕೇಳಲ್ಲ. ಸ್ನೇಹ ಹಾಕೊಂಡು ಬುದ್ಧಿ ಅವ್ರಿಗೆ ಮೊದ್ಲಿಂದಲೂ ಗೊತ್ತು. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ. ಏನನ್ನ ಮಾಡ್ಕೊಂಬ್ಲಿ ಅಂತ ಸುಮ್ಮನೆ ಆಗ್ತಾರೆ ಅವ್ರು ಆಲೇನೆ. ಮೊದ್ಲಂತ ಹಂಗೆ ಹಿಂಗೆ ಅಂತ ತಲೆ ಕೆಡಿಸ್ಕೊಳ್ಳೋರು ಈಗ ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವರು. ಏನನ್ನ ಮಾಡ್ಕೊಂಬ್ಲಿ ಬಾ, ಯಾರೇನನ್ನ ಮಾಡ್ಕೊಂಬ್ಲಮ್ಮ, ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಯಾಕೆ ಒಬ್ರು ಸುದ್ದಿ? ಆಮೇಲೆ ನಾಳೆ ದಿನ ಅವರೇ ಚೆನ್ನಾಗಾಗ್ತಾರೆ. ಈಗ ನಾವು ಚೆನ್ನಾಗಾದ್ವಿ, ಇವತ್ತು ಅವಳು ಹೇಳ್ಕೊಟ್ಟು ಅವಳು ಇಷ್ಟರಾದ್ಲು ತಾನೆ. ಅದಕ್ಕೆ ಮತ್ತೆ ಹಂಗೆಲ್ಲ ಹೇಳ್ಬಾರ್ದು ಒಬ್ರ ಬಗ್ಗೆ ಅಂತ ಹೇಳೋದು. ಇವತ್ತು ನಾವು ಯಾವತ್ತೂ ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತಿದ್ವಿ, ಚೆನ್ನಾಗಾದ್ವಿ. ಇವತ್ತು ಯಾರು ನಿಷ್ಠರಾದ್ರು? ಮಾನಸ ಹಿಂಗೆ ಹೇಳ್ಕೊಟ್ಲು ಅಂತ ಯಾರು ನಿಷ್ಠರಾದ್ರೇಳ? ಅವಳೇ ನಿಷ್ಠರ ಆಗಿದ್ದು. ಬಿಡು, ತಲೆ ಕೆಡಿಸ್ಕೊಬಿಟ್ಟು ನಡಿ, ಬಟ್ಟೆ ಒಣ ಹಾಕಿದ್ವಿ, ತಗೊಂಬರೋಣ. ಮಳೆ ಮೋಡ ಬೇರೆ ಆಗೈತೆ, ಬೇಗ ತಗೊಂಬರೋಣ. ಹಿಂಗೆ ಒಣ ಹಾಕಿದ್ವಿ, ನಾನೆಲ್ಲ ಕ್ಲಿಪ್ ತಗೊಬಿಡ್ತೀನಿ. ನಿನ್ನ ಬಟ್ಟೆ ಎಲ್ಲ ಬೇಗ ಬೇಗ ತಗೊಬಿಡು. ನೀ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಅಯ್ಯೋ, ಎಂತೆಂಥ ಅವ್ರು ಇರ್ತಾರಪ್ಪ, ಹಿಂಗೆಲ್ಲ ಯೋಚನೆ ಮಾಡ್ತಾರೆ ಅನಿಸುತ್ತಲ್ವಾ? ಅಪ್ಪ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಯೋಚನೆ ಮಾಡ್ಬೋದು. ನಾನು ಆ ಥರ ಯಾವತ್ತೂ ನನ್ನನ್ನು ತಳಕ್ಕೆ ಹೋಗಿಲ್ಲ. ನಾನಿಬ್ಬರು ಚೆನ್ನಾಗಿರ್ಬೇಕು, ಇಬ್ರು ಒಂದು ಮಾಡಬೇಕು ಅನ್ನೋ ಅಂಥ ಬುದ್ಧಿ ಬಂತೆ ಹೊರತು ನಾನು ಯಾವತ್ತೂ ಅಂಥ ಯೋಚನೆ ಮಾಡಿಲ್ಲ. ಏನೋ ಲಾಸ್ಯ ಬುದ್ಧಿ ಕಲ್ತ್ಕೊಂಬ್ಲಿ ನೀನು ಅಂತ ಹೇಳಿ ನಾನು ಅಂದ್ಕೊಂತಿದ್ನೆ ಹೊರತು ನಾನು ಆ ಥರ ಯಾವತ್ತೂ ಅಂದ್ಕೊಂಡವಳೆ ಅಲ್ಲ ಕಣೆ. ಯಪ್ಪ ಜನ ಹೆಂಗೆ ಬೇಕಾದ್ರೂ ಯೋಚನೆ ಮಾಡ್ತಾರೆ, ಹೆಂಗೆ ಬೇಕಾದ್ರೂ ಮಾತಾಡ್ತಾರಲ್ವಾ? ಹೆಂಗೋ ಕೋಳಿ ಫಾರ್ಮು ನಾನು ಒಂದು ಚಿಕ್ಕದಾಗಿ ಮಾಡೋಣ, ಒಂದು ಜಾಲ್ರ ಟೈಪ್ ತೊಗೊಂಬಂದು ಒಂದು ಸ್ವಲ್ಪ ನಾಟಿ ಕೋಳಿಗಳು ಸಾಕೋಣ ಅಂತ ಇದ್ದೀನಿ. ಒಂದು 50 ನಾಟಿ ಕೋಳಿ ಸಾಕಿದ್ರೆ ಸಾಕು. ಚಿಕ್ಕದಾಗೆ ಸ್ವಲ್ಪ ಒಂದು ಜಾಲ್ರ ಮಾಡಿಸ್ಬಿಟ್ಟು ರೆಡಿ ಜಾಲ್ರ ತೊಗೊಂಬಂದು ಈಗ ಕೆಲಸನೂ ಐತೆ. ಜಾಲ್ರದಕ್ಕೆಲ್ಲ ಕಾಳು ಹಾಕಿ ಹೋಗ್ಬಿಡ್ತೀನಿ. ಸುಮ್ಮನೆ ಡೈಲಿನ ನಾಟಿ ಕೋಳಿನೂ ಸಾಕ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ. ಕೆಲಸ ಕೇಳ್ಕೊಂಬಂದಿದ್ದೀನಿ, 15,000 ಸಂಬಳ ಕೊಡ್ತೀನಿ ಅಂತ ಹೇಳವ್ರೆ. ಕೆಲ್ಸಕ್ಕೆ ಹೋಗ್ತೀನಿ, ನಾಟಿ ಕೋಳಿನೂ ಸಾಕ್ತೀನಿ. ನಾನು ದುಡಿಮೆ ನಾನು ಮಾಡ್ಕೊಂಡಿದ್ದು ಕಂಪ್ನಿ. ಇವಳು ಏನು ಬಿಸ್ನೆಸ್ ಮಾಡ್ತಾಳೆ ಮಾಡಲಿ. ನಾಳೆ ಬಂದ್ಬಿಟ್ರೆ ನಾಳೆ ಮಾತಾಡೋದಲ್ಲ ನಮ್ಮ ಸೈಟಿಂದ? ನಮ್ಮ ನಾಳೆ ಮಾತಾಡ್ತಾರೆ. ಯಾಕಂದರೆ ನಾಳೆ ದಿನ ಚೆನ್ನಾಗೈತಲ್ಲ, ಗುರುವಾರ ಬೇರೆ ಅಲ್ಲ, ನಾಳೆ ಮಾತಾಡ್ತಾರೆ. ಇವತ್ತು ಯಾಕಂದರೆ ಬರಲಿಲ್ಲ ಅವ್ರಿನ್ನೂ. ಇವತ್ತು ಎಲ್ಲ ಬೇರೆ ಕಡೆ ಹೋಗಿದ್ರಂತೆ, ಇವತ್ತು ಬರ್ತಾ ಇದ್ದಾರೆ. ಇನ್ನು ಗುರುವಾರ ನಾಳೆ ಬೆಳಗ್ಗೆನೇ ಬಂದುಬಿಡ್ತಾರೆ. ಬೆಳಗ್ಗೆನೇ ಮಾತಾಡ್ಬಿಡೋಣ. ನೀನು ನನ್ನ ಏನು ಕೇಳ್ಬೇಡ ಮನಸ. ಏನು ಕೆಲಸ ಮಾಡ್ತಾ ಇದೆಯಾ, ಏನು ಮಾಡ್ತೀಯ, ಏನು ಕೇಳ್ಬೇಡ. ನಾನೊಂದು 50 ನಾಟಿ ಕೋಳಿ ಸಾಕ್ಕೊಂಡು ಒಂದು 15,000 ಸಂಬಳ ಕೊಡ್ತೀವಿ ಅಂತ ಹೇಳವ್ರೆ. ನನ್ನ ಕೆಲಸ ನಾನು ಮಾಡ್ತೀನಿ. ನನ್ನ ಹತ್ರ ₹1 ದುಡ್ಡು ಕೇಳೋ ಆಗಿಲ್ಲ, ನಾನು ಏನು ಕೇಳೋ ಆಗಿಲ್ಲ. ಎಲ್ಲ ನಿಂದೇನೆ. ಬಿಸ್ನೆಸ್ ಆಗಿರ್ಬೋದು, ಮನೆ ಖರ್ಚಾಗಿರ್ಬೋದು, ಎಲ್ಲ ನಿಂದೇನೆ. ಅಯ್ಯೋ, ನಾನು ನಿನ್ನ ಹತ್ರ ದುಡ್ಡು ಕೇಳ್ದಂಗೆ ಮಾತಾಡು. ಇವಾಗಲೇ ಏನಕ್ಕೆ ಮಾತಾಡ್ತೀಯ? ನಾನು ಬಂದು ನಿನ್ನ ಹತ್ರ ದುಡ್ಡಿಲ್ಲ ಶರತ್ ಕೊಡು ಅಂತ ಕೇಳ್ತೀನಲ್ಲ, ಅವಾಗ ಮಾತಾಡು. ಅಯ್ಯೋ, ನಿಂದೆಲ್ಲ ಜಿಗಿಬಿ 15,000 ನೀನು ನಾಟಿ ಕೋಳಿ ಸಾಕೋದು ಅದೆಲ್ಲ ನನಗೆ ಏನಕ್ಕೆ ಬೇಕಪ್ಪ ನಿನ್ನ ದುಡ್ಡು? ಅಯ್ಯೋ, ಕೇಳಲ್ಲ ಬಿಡಪ್ಪ. ಅವಳಿನ ಲಕ್ಷಾಂತರ ರೂಪಾಯಿ ಗಟ್ಟಲೆ ಇರೋ ಅಂತ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ನಿನ್ನೆ ಅದಕ್ಕೆ ಕೇಳ್ತಾಳ ಅವಳು. ಅವಳಿಗೆ ಏನಿದ್ರು ಇವಾಗ ಲಕ್ಷ ಲಾಭ. ಅಂಥದ್ರಾಗೆ ನಿನ್ನ ಹತ್ರ ಬಂದು ಅವಳು ದುಡ್ಡು ಕೇಳ್ತಾಳ. ನೀನು ಬಂದಿನ ಅವಳ ಹತ್ರ ಕೈ ಬಿಡ್ಬೇಕಾಗುತ್ತೆ.
15,000 ಕೆಲ್ಸಕ್ಕೆ ಹೋಗ್ತೀನಿ ಅಂತೀಯ. ನಾನು ಹೇಳ್ದಂಗೆ ಕೇಳ್ಕೊಂಡಿರಪ್ಪ. ಸುಮ್ಮನೆ ನನ್ನ ಜೊತೆಗೆ ಓಡಾಡ್ಕೊಂಡು ನನಗೆ ಪಿ ಆಗಿರಪ್ಪ, ನನ್ನ ಪಾರ್ಟ್ನರ್ ಆಗಿ ಅಂತ ಹೇಳಿದ್ರೆ ಕೇಳಲ್ಲ. ಏಯ್ ಸುಮ್ಮನೆ ನೀನು ಮಾತಾಡಬೇಡ, ಹೋಗು ಸುಮ್ಮನೆ. ನನ್ನ ಕೆಲಸ ನಾನು ಮಾಡ್ತೀನಿ. ನಾನು ಡಿಸೈಡ್ ಮಾಡಿದ್ದೀನಿ. ನಾನು ಏನೋ ಒಂದು ಮನೆ ಹತ್ರ ಬಂದಾಗ ಒಂದು ಸ್ವಲ್ಪ ನಾಟಿ ಕೋಳಿಗಳು ಸಾಕೊಂಡು ಹಂಗೆ ಕೆಲಸಕ್ಕೆ ಹೋಗ್ಕೊಂಡು ನಾನು ಚಿಕ್ಕದಾಗಿ ಆಗಲಿ ನಾನು ಮಾಡ್ತೀನಿ. ನನ್ನ 1 ರೂಪಾಯಿ ಕೇಳ್ಕೊಡ್ದು ಅಷ್ಟೇ. ನಿಮ್ಮ ಅಮ್ಮನ ಮಾತು ಕೇಳಿ ದೊಡ್ಡದಾಗೆ ನಿನ್ನ ಕೈ ಹಾಕಿದ್ಯಾ, ದೊಡ್ಡ ಬಿಸ್ನೆಸ್ ಮಾಡ್ತಾ ಇದೆಯಾ, ಮಾಡು. ನಿನಗೆ ಲಾಭ ಬರುತ್ತೋ ನಷ್ಟ ಆಗುತ್ತೋ ಏನಾಗುತ್ತೋ ನೋಡ್ತೀನಿ. ನೋಡೋಣ. ನೀನು ಚೆನ್ನಾಗಿದ್ರೆ ಅದಕ್ಕೂ ಸಂತೋಷ ಪಡ್ತೀನಿ. ಎಲ್ಲದಕ್ಕೂ ನಾನು ಯಾವುದಕ್ಕೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಚೆನ್ನಾಗಿರ್ತೀಯ, ಚೆನ್ನಾಗಿರು ಅಷ್ಟೇ. ಹೆಂಗಾಗುತ್ತೆ ಅಂತ ನೋಡ್ತೀನಿ. ಇವಾಗ ಸದ್ಯಕ್ಕೆ ನಾನು ಏನೂ ಮಾತಾಡಕ್ಕೆ ಹೋಗಲ್ಲ. ನೀನು ಬಂದ್ಬಿಟ್ಟು ನನ್ನ ಹೆಂಡತಿ ಗ್ರೇಟ್ ಅಂತ ಹೇಳಿ ನನಗೆ ಶಾಲ್ ಹಾಕಿ ಒಂದು ದೊಡ್ಡ ಹೂನಾರ ಹಾಕಿ ನನಗೆ ಚಿನ್ನದ ಕಿರೀಟ, ನನಗೊಂದು ಕಿರೀಟ ತಗೊಂಬಂದು ಇಡ್ಬೇಕು ನೀನು. ಹಂಗೆ ನಾನು ದುಡಿತೀನಿ, ಹಂಗೆ ಮಾಡ್ತೀನಿ, ಹಂಗೆ ನಾನು ಬೆಳಿತೀನಿ. ನೋಡ್ತಾ ಇರು. ನನ್ನ ಹೆಂಡತಿ ಗ್ರೇಟ್ ಅಪ್ಪ ಅಂತೇಳಿ ನೀನೇನೆ ಯಾರಿಗಾದ್ರೂ ಪರಿಚಯ ಮಾಡಿಸ್ಬೇಕು ನನ್ನ ಹೆಂಡತಿ ಅಂತ. ಆ ಥರ ಬೆಳಿತೀನಿ. ನೀನು ಅನ್ಕೊಂಡಿರೋ ಹಾಗೆ ಏನೂ ಆಗಲ್ಲ. ನೀನು ಹೆದರಿಕೆಂತೀಯ, ನಿನಗೆ ಧೈರ್ಯ ಇಲ್ಲ. ಮುನ್ನುಗ್ಗಿ ಏನಾದರೂ ಒಂದು ಮಾಡೋದಕ್ಕೆ ನಿನಗೆ ಧೈರ್ಯ ಇಲ್ಲ. ನಾನು ನಮ್ಮಮ್ಮ ದೊಡ್ಡದಾಗಿ ಮನ್ಸು ಮಾಡಿದ್ದೀವಿ. ಇವಾಗ ಸ್ವಲ್ಪ ದಿನ ನಮ್ಮಮ್ಮ ನನಗೆ ಸಹಾಯ ಮಾಡುತ್ತೆ, ಆಮೇಲೆ ನಾನು ಒಬ್ಬಳೇ ಮಾಡ್ಕೊಂಡು ಹೋಗ್ತೀನಿ. ಹಂಗೆ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡು. ಅದೆಲ್ಲ ನಾನು ಮಾಡಿ ತೋರಿಸ್ಬೇಕು. ನೀನೇನು ಅನ್ಕೊಂಡಿದ್ಯಾ, ನಾನು ಅಷ್ಟು ಕೇವಲಾಗಿ ನೋಡ್ತಾ ಇದೆಯಾ, ಇವಳ ಕೈಲಿ ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿದ್ಯಾ ನೀನು. ಅದನ್ನೆಲ್ಲ ನಾನು ಮಾಡಿ ತೋರಿಸ್ಬೇಕು. ಹೇಳ್ಬಾರ್ದು, ಮಾಡಿ ತೋರಿಸ್ತೀನಿ. ಅದೇ ಮತ್ತೆ ಸುಮ್ಮನೆ ಹೇಳಕ್ ಹೋಗ್ಬೇಡ. ಅವ್ನಿಗೆ ಇನ್ನೂ ನಂಬಿಕೆ ಇಲ್ಲ ಕಣೆ ಮನಸ. ನೀನು ಮಾಡ್ತೀಯ ಅಂತ ಅವ್ನಿಗೆ ಇನ್ನೂ ನಂಬಿಕೆನೇ ಇಲ್ಲ. ಬಿಡ ನೀನು ನೋಡ್ಮಂತೆ ಅವಳು ಹೆಂಗೆ ಇರ್ತಾಳೆ ಅಂತೇಳಿ, ಆಮೇಲೆ ನೋಡಿ ಮಾಡಿ ಮಾತಾಡುವಂತೆ. ಇವಾಗ ಸದ್ಯಕ್ಕೆ ಏನು ಮಾತಾಡ್ಬೇಡ, ಸುಮ್ಮನೆ ಮನಸ. ಆಮೇಲೆ ನೋಡ್ಕೊಂಬ ಅದೇನಾಗುತ್ತೆ ಅಂತ. ನಮ್ಮ ಅದೇನೆ, ನಾನು ಮಾತಾಡಲಕ್ಕೆ ಹೋಗಲ್ಲ. ಅದಕ್ಕೆ ಹೇಳಿದ್ರಲ್ಲ ಅಯ್ಯಪ್ಪನ ಹೇಳ್ತಲ್ಲ, ನನ್ನ ಹತ್ರ ಏನು ಖರ್ಚಿಗೆ, ಮನೆ ಖರ್ಚಿಗಾಗ್ಲಿ ದುಡ್ಡು ಕೇಳಂಗಿಲ್ಲ ಅಂತ ಹೇಳಿ ಹೇಳ್ತಲ್ಲ, ಅದೇನ ಮಾಡ್ಕೊಂಬ. ಅದೆಲ್ಲ ಚಿಲ್ಲರೆ ಚಿಕ್ಕ ಪುಟ್ಟದು, ಅದೆಲ್ಲ ಚಿಲ್ಲರೆ ಕಾಸೆಲ್ಲ ತಗೊಂಡು ನಾನು ಏನು ಮಾಡ್ಲಮ್ಮ. ಆ ಚಿಲ್ಲರೆ ಕಾಸಿಗೆ ಆಸೆ ಪಡ್ತೀನಿ ಅಂತ ಅನ್ಕೊಬಿಟ್ಟೈತಿ. ಅಯ್ಯೋ, ಯಾವ ಚಿಲ್ಲರೆ ಕಾಸು, ಯಾವ ದೊಡ್ಡದು ಚಿಲ್ಲರೆ ಕಾಸು ಮುಖ್ಯ. ಒಂದೊಂದು ಟೈಮಲ್ಲಿ 1,00,000ಕ್ಕೆ 1,000 ದುಡ್ಡು ಹಾಕ್ಲಿಲ್ಲ ಅಂತಂದ್ರೆ 1,00,000 ಅನ್ನಿಸ್ಕೊಳ್ಳಲ್ಲ. ನೀನು ಅನ್ಕೊಂಡಿರ್ಬೋದು ಚಿಲ್ಲರೆ ಕಾಸು ಅಂತೇಳಿ. ಆ ಚಿಲ್ಲರೆ ಕಾಸಿಗಿರೋ ವ್ಯಾಲ್ಯೂ ನಿನಗೇನು ಗೊತ್ತು? ಚಿಲ್ಲರೆ ಮತ್ತೇನೆ ಇವತ್ತು ದೊಡ್ಡ ಆಗೋದು. ಸುಮ್ಮನೆ ನೀನು ಅನ್ಕೊಂಡಿರ್ಬೋದು ಅನಿಗೆ ಹೂಡಿದ್ರೆ ಹಳ್ಳ ಅಂತೇಳಿ ಯಾಕೆ ಕಳವ್ರೆ. ನೀನು ಅಷ್ಟು ಕೇವಲವಾಗಿ ಮಾತಾಡಬೇಡ. ಚಿಲ್ಲರೆ ಕಾಸು ಅಂತೇಳಿ ಏನು ಅನ್ಕೊಂಡಿದೀಯ? ಯಾವುದೇ ಆಗಲಿ ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತೇಳಿ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು ಅಷ್ಟೇ. ನಾನೇನು ಕೇಳೋ ಆಗಿಲ್ಲ, ಏನಿಲ್ಲ. ನೀನು ಏನು ಮಾಡ್ತೀಯ ಅಂತ ನಾನು ನಿನ್ನ ಕೇಳಲ್ಲ, ನೀನು ನನ್ನ ಕೇಳ್ಕೊಡ್ದು. ಏನು ಮಾಡ್ತಾ ಇದೆಯಾ, ಎಷ್ಟು ದುಡ್ಡು ಆಯಿತು, ಏನು ಮಾಡಬೇಡ. ನಾನೊಂದು 50 ನಾಟಿ ಕೋಳಿ ಸಾಕ್ತೀನಿ. ಅಪ್ಪ, ನಾಟಿ ಕೋಳಿ ಆದ್ರೂ ಸಾಕು, ಫಾರಂ ಕೋಳಿ ಆದ್ರೂ ಸಾಕು, ಬೈಲರ್ ಕೋಳಿ ಆದ್ರೂ ಸಾಕು. ಯಾವ ಕೋಳಿ ಸಾಕ್ತಾ ಇದೆಯಾ ನನಗೆ ಒಂದು ನಾಟಿ ಕೋಳಿ ಕೊಡಪ್ಪ ಅಂತಲೂ ಕೇಳಲ್ಲ. ಕೊಯ್ಕೊಂಡು ತಿಂಬಕ್ಕೆ ಒಂದು ನಾಟಿ ಕೋಳಿ ಕೊಡು ಅಂತಲೂ ಕೇಳಲ್ಲ ನಾನು. ನಿನ್ನ ಏನೋ ನಾಟಿ ಕೋಳಿ ಬೇಕಾದ್ರೆ ದುಡ್ಡು ಕೊಟ್ಟಾದ್ರೂ ತಾಂತೀನಪ್ಪ. ನಿನ್ನ ಹತ್ರ ಪುಕ್ಸಟ್ಟೆ ಅಂತ ಇಸ್ಕೊಂಡು ತಿಂಬಲ್ಲ. ಸರಿ ಆಯ್ತು ಬಿಡು, ನಾನು ಹೇಳ್ತಿಲ್ವಾ. ನಿನ್ನ ನಾಟಿ ಏನಾದ್ರೂ ಮಾಡಪ್ಪ ಅಂತ. ಆ ನಾಟಿ ಕೋಳಿ ಸಾಕಿ ಅದು ಏನು ಮಾಡ್ತೀಯ ನೋಡ್ತೀನಿ. ಅಯ್ಯೋ, ನೀನು ಅದೇನೋ ಹೇಳ್ತಾರಲ್ಲ, ಹಾಲು ಅನ್ನ ಉಣ್ಣಪ್ಪ ಅಂತಂದ್ರೆ ಅದೇನೋ ಉಣ್ತೀನಿ ಅಂತ ಹೇಳ್ತಾರಲ್ಲ, ಆಗ ಹಂಗಾಯ್ತು ನಿನ್ಗೆ. ಹಂಗೆ ಮತ್ತೆ. ಅಯ್ಯೋ, ಹೇಳಿದ್ರೆ ಕೇಳಲ್ಲ, ಅರ್ಥ ಆಗಲ್ಲ ಬಿಡು ಮನಸ. ಆಮೇಲೆ ಹೋಗ್ತಾ ಅವನಿಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಮನಸ ನೀನು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಜೊತೆಗೆ ಕೆಲಸ ಮಾಡ್ಕೊಂಡು ಇರ್ತೀನಿ ಕಣೆ ಅಂತ ಅವನಾಯ್ಕೆ. ಅವ್ನು ಬರಲಿಲ್ಲ ನೋಡು, ನನ್ನ ಹೆಸರು ಸ್ನೇಹ ಅಂತ ಕರಿಬೇಡ. ಬಂದೇ ಬರ್ಬೇಕಣು. ನಮ್ಮ ಮನಸ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು. ನೀನು ಇವಾಗ ದೌಲತ್ ಮಾಡೋದಲ್ಲ, ಇನ್ನೊಂದು 2 ದಿನ ಬಿಟ್ಟು ದೌಲತ್ ಮಾಡು. ಅವಳೊಂದು ಸ್ವಲ್ಪ ಬೆಳಿತಾಳಲ್ಲ, ಅವಾಗ ದೌಲತ್ ಮಾಡು. ಆವಾಗ ಗೊತ್ತೈತಿ ಹೆಂಗೆ ಹೇಳ್ಬೇಕು ಅಂತೇಳಿ. ಇವಾಗ ದೌಲತ್ ಮಾಡ್ತಾನ ಅಣ್ಣ. ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಇವಾಗ ಒಂದು 50 ನಾಟಿ ಕೋಳಿ ಸಾಕ್ಬಿಟ್ಟು ಒಂದು 15,000 ಸಂಬಳ ಕೊಡ್ತಾರೆ. ನಾಟಿ ಕೋಳಿ ಎಲ್ಲ ಸಾಕ್ಕೊಂಡು ಅದ್ರ ಜೊತೆಗೆ ಸುಮ್ಮನೆ ಸಿಂಪಲಾಗಿ ಒಂದು ಮನೆ ಹತ್ರ ಜಾಲರ ತೊಗೊಂಬಂದು ಆ ಥರ ಸಿಂಪಲಾಗಿ ಸಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂತ ಹೇಳಿದಕ್ಕೆ ನೋಡ್ರಿ ಯಾವ ಥರ ಆಡ್ಕೊಂಡು ನೋಗ್ತಾ ಇದ್ದಾಳೆ ಈ ಮಾನಸ. ನಾನು ದೊಡ್ಡದ ಶುರು ಮಾಡಿದ್ದೀನಿ, ಇವನು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ಹೆಂಗೆ ಆಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ನೋಡೋಣ ಹೆಂಗೆ ಮಾಡ್ತಾಳೆ ಏನು ಎತ್ತ ಅಂತೇಳಿ ನೋಡೋಣ. ನನಗೇನೇನು ನೋಡ ಮೇಲೆ ಇವತ್ತು ಅವಳಿಗೆ ಕೆಟ್ಟದ್ದಾಗಲಿ ಅನ್ನೋದೇನಿಲ್ಲ. ಸುಮ್ಮನೆ ಯಾಕಪ್ಪ ನನಗೆ ಇಷ್ಟು ಬಂಡವಾಳ ಅನ್ನೋದು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ, ಅವಳು ಕೆಲಸ ಅವಳು ಮಾಡ್ಕೊಂಡು ಹೋಗ್ಲಿ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.